ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಓಕೆ, ಸೊ ಈ ಒಂದು ವಿಡಿಯೋನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಟ್ ಈಸ್ ದ ಡಿರೈವೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಅನ್ನೋ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟು. ಒಂದು 5 ಇಯರ್ ಕ್ವಶನ್ ಪೇಪರ್ಸ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ತೆಗೆದ್ರೆ ಒಂದು ಮಿನಿಮಮ್ 2 to 3 ಇಯರ್ ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ, ಅಥವಾ ಈ ಕ್ವಶನ್ ಇರುತ್ತೆ, ಇಲ್ಲ ಈ ಕ್ವಶನ್ ಮೇಲೆ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್. ಲೆಟ್ ಇಟ್ ಬಿ ಫಾರ್ ಟೆಸ್ಟ್ಸ್, ಲೆಟ್ ಇಟ್ ಬಿ ಫಾರ್ ಎಕ್ಸಾಮ್ಸ್ ಆಲ್ಸೋ. ಓಕೆ, ಸೊ ಹಾಗಾಗಿ ತುಂಬ ಸಿಂಪಲ್ ಆಗಿ, ತುಂಬ ಈಸಿಯಾಗಿ ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಥ್ರೂ ಔಟ್ ದ ವಿಡಿಯೋ ಸ್ಕಿಪ್ ಮಾಡಿದಾಗೆ ಗಮನ ಇಟ್ಟು ಕೇಳ್ಕೊಳ್ಳಿ. ಸೊ ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ, ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಟಾಪಿಕ್, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ derivation of the refractive index of prism in terms of refracting angle, okay, r, and angle of the minimum deviation, that is delta m. okay, minimum deviation ಗೆ representation ಏನಾಗುತ್ತೆ, ಡೆಲ್ಟಾ ಅಂತ ಕರಿತೀವಿ, ಅಂದರೆ ಡಿವಿಯೇಷನ್ ಆ್ಯಂಗಲ್ಗೆ ಡೆಲ್ಟಾ ಅಂತ ಕರಿತೀವಿ. ಸೊ ಹಿಯರ್ ವಿ ಹ್ಯಾವ್ ದ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಬರೆದಿದ್ದೀನಿ, ಡಯಾಗ್ರಾಮಿಗೆ ತಕ್ಕಂಗೆ ಐ ಹ್ಯಾವ್ ಎಕ್ಸ್ಪ್ಲೈನ್ ದ ವಾಟ್ ಟರ್ಮ್ಸ್ ಆಲ್ಸೋ. ಸೊ ಕೆಲವು ಮಕ್ಕಳಿಗೆ ಏನಾಗುತ್ತೆ, ಈ ಎಕ್ಸ್ಪ್ಲನೇಷನ್ ಥಿಯರಿ ಪಾರ್ಟ್ ತುಂಬ ಕಷ್ಟ ಅನಿಸುತ್ತೆ. ಥಿಯರಿ ಪಾರ್ಟ್ ಏನೂ ಕಷ್ಟ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಸಿ ಹಿಯರ್ ಡಯಾಗ್ರಾಮ್ ಕರೆಕ್ಟಾಗಿ ಬರ್ಕೊಳ್ಳೋದಿದ್ರೆ ಗೊತ್ತಿದ್ರೆ ಸಾಕು. ನೋಡಿ, ಪಿ ಕ್ಯೂ ಅನ್ನೋದು ಇನ್ಸಿಡೆಂಟ್ ರೇ, ಅದನ್ನು ಬರೆದ್ರೆ ಫ್ರಮ್ ದ ಫಿಗರ್ ಅಂತ ಬರೆದ್ಬಿಟ್ಟು ಎ ಬಿ ಸಿ ಇಸ್ ದ ಫ್ರಂಟ್ ವ್ಯೂ ಆಫ್ ದ ಪ್ರಿಸಮ್. ಓಕೆ, ಸೊ ಪಿ ಕ್ಯೂ ಇಸ್ ದ ಇನ್ಸಿಡೆಂಟ್ ರೇ, QR is the refracted ray, RS is the emergent ray. So angle I is the angle of incidence, A is the angle of prism. Okay, so here A we will consider it as what, angle of the prism. And then illen barutte R1 and R2 are refracting angles. Okay, ಡೆಲ್ಟಾ ಇಸ್ ದ ಡಿವಿಯೇಷನ್ ಆ್ಯಂಗಲ್. ಸೊ ಇದನ್ನು ಈ ವರ್ಡ್ಸ್ಗಳು ಗೊತ್ತಿದ್ರೆ ಸಾಕು, ಈಸಿಯಾಗಿ ನೀವೇನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು, ಅಥವಾ ಥಿಯರಿ ಪಾರ್ಟ್ನ ಬರಿಬೋದು. ಓಕೆ, ಎಸ್, ಬ್ಯಾಹೆಟ್ ಮಾಡಿದ್ರೆ ಏನಾಗುತ್ತೆ, ಸೆಂಟೆನ್ಸ್ ವೈಸ್ ಬ್ಯಾಹೆಟ್ ಮಾಡಬೇಕಲ್ಲ, 5 ಲೈನ್ಸ್ ಇದೆಯಲ್ಲ, 6 ಲೈನ್ಸ್ ಇದೆಯಲ್ಲ ಅಂತೇಳಿ ಕೆಲವರು ಡಿಫಿಕಲ್ಟಿ ಫೀಲ್ ಮಾಡ್ಬೋದು. ಸೊ ಹಾಗಾಗಿ ಬ್ಯಾಹೆಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಡಯಾಗ್ರಾಮ್ನ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊನೋಕ್ರೋಮ್ಯಾಟಿಕ್ ಲೈಟ್ ಪಿ ಕ್ಯೂ ಅನ್ನೋದು ಇನ್ಸಿಡೆಂಟ್ ಆಗ್ತದೆ ಒಂದು ಸರ್ಫೇಸ್ ಮೇಲೆ. ಈ ಡಾಟೆಡ್ ಲೈನ್ಸ್ ಏನಿದೆ, ಇದು ನಾರ್ಮಲ್ಲು. ಸೊ the angle between the normal and the incident ray is called as angle of incidence. ರಿಫ್ರಾಕ್ಷನ್ ಆದಮೇಲೆ ಸೊ ಈ ರೀತಿ ಹೋಗುತ್ತೆ ಲೈಟ್ ರೇ, ಆಮೇಲೆ ಮತ್ತೆ ಸೆಕೆಂಡ್ ಸರ್ಫೇಸಲ್ಲಿ ಮತ್ತೆ ರಿಫ್ರಾಕ್ಟ್ ಆಗಿ ಮತ್ತೆ ಬೆಂಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಬರ್ದಿರೋದು, ಇಲ್ಲಿ ಡಾಟೆಡ್ ಲೈನ್ ಬರ್ದಿರೋದು, ಅದು ಕೂಡ ನಾರ್ಮಲನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಎರಡು ನಾರ್ಮಲ್ಲು ಇಲ್ಲಿ ಬಂದು ಮೀಟ್ ಆಗ್ತಾ ಇದೆ. ಸೊ ನಾರ್ಮಲ್ ರಿಲೇಷನ್ಶಿಪ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ದ ಸರ್ಫೇಸ್ ಏನಿದೆ, ಸೊ ಈ ನೋಡಿ, ಈ ಆ್ಯಂಗಲಿಂದ ಇಲ್ಲಿಗೆ, ಈ ಸರ್ಫೇಸಿಂದ ಈ ನಾರ್ಮಲಿಗೆ 90 ಡಿಗ್ರಿ, ಈ ಸರ್ಫೇಸಿಂದ ಈ ನಾರ್ಮಲಿಗೆ 90 ಡಿಗ್ರಿ. ಇದು ತುಂಬ ಇಂಪಾರ್ಟೆಂಟು, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಸ್ವಲ್ಪ ಹಾಗಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಇಫ್ ಇನ್ ಕೇಸ್ ಇಲ್ಲಿ ಪ್ರಿಸಮ್ ಇಲ್ಲ ಅಂದಿದ್ದರೆ ಲೈಟ್ ರೇ ಹೇಗೆ ಹೋಗ್ತಾ ಇತ್ತು, ಸ್ಟ್ರೈಟ್ ಸೀದಾ ಅದ್ರ ಪಾಡಿಗೆ ಅದು ಹಿಂಗೆ ಸ್ಟ್ರೈಟ್ ಹೋಗ್ತಾ ಇತ್ತು. ಪ್ರಿಸಮ್ ಇರೋದ್ರಿಂದ ಬೆಂಡ್ ಆಗಿ, ಎರಡು ಕಡೆ ಬೆಂಡ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡ್ತದೆ. ಸೊ ಆ ಡೈರೆಕ್ಷನನ್ನು ವಾಪಸ್ ರಿಟರ್ನ್ ಹೇಳ್ಕೊಂಡ್ರೆ ನಮಗೆ ಆ್ಯಕ್ಚುಲಿ ಇನ್ಸಿಡೆಂಟ್ ರೇ, ಆ್ಯಕ್ಚುಲಿ ಹೋಗಬೇಕಾಗಿದ್ದ ಪಾತು ಮತ್ತು ರಿಫ್ರಾಕ್ಟ್ ಆದಮೇಲೆ ಬಂದಿದ್ದಂತಹ ಪಾತ್ ಎರಡು ಕೂಡ ಇಂಟರ್ಸೆಕ್ಟ್ ಆಗ್ತದೆ. ಆ ಇಂಟರ್ಸೆಕ್ಟಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಎಕ್ಸ್ಪ್ಲನೇಷನ್ ಆಫ್ ದ ಡಯಾಗ್ರಾಮ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಡಿರೈವೇಷನ್. ಸೊ ಓಲ್ಡ್ ಡಿರೈವೇಷನ್ ಅಂದರೆ ಇಟ್ ಈಸ್ ಏನು ತುಂಬ ಅದರಲ್ಲೇನೋ ಬೇರೆ ಯಾವುದೋ ಇಂಟಿಗ್ರೇಷನು, ಡಿಫ್ರೆನ್ಷಿಯೇಷನ್ ಅದೆಲ್ಲ ಇದೆ ಅಂತಲ್ಲ, ಏನೂ ಇಲ್ಲ. ತುಂಬ ಬೇಸಿಕ್ ಜಿಯೋಮೆಟ್ರಿ. ಆ ಬೇಸಿಕ್ ಜಿಯೋಮೆಟ್ರಿ ಗೊತ್ತಿದ್ರೆ ಸಾಕು. ಎರಡೇ ಟಾಪಿಕ್ ಕಣ್ರಪ್ಪ, ಒಂದು ಆ್ಯಂಗಲ್ ಸಮ್ ಪ್ರಾಪರ್ಟಿ, ಇನ್ನೊಂದು ಯಾವುದು ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಇವೆರಡು ಟಾಪಿಕ್ ಗೊತ್ತಿದ್ರೆ ಮುಗೀತು, ಫೈನಲ್ ಆನ್ಸರ್ ಬರುತ್ತೆ ಅಂತ ಅರ್ಥ. ಕ್ಲಿಯರ್? ಓಕೆ, ಎಸ್. ಸೊ ನಾವು ಐ ವಿಲ್ ಕನ್ಸಿಡರ್, ಫಸ್ಟ್ ಯಾವುದನ್ನು ಕನ್ಸಿಡರ್ ಮಾಡ್ತೀನಿ ಅಂದರೆ, ಐ ವಿಲ್ ಕನ್ಸಿಡರ್ MQR ಅನ್ನೋ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇನ್ ಟ್ರಯಾಂಗಲ್ MQR, ನೋಡಿ, ದಿಸ್ ಈಸ್ M, ದಿಸ್ ಈಸ್ Q ಆ್ಯಂಡ್ ದಿಸ್ ಈಸ್ R. ಸೆಪ್ರೇಟ್ ಟ್ರಯಾಂಗಲ್ ಬರ್ಕೊಂಡ್ರೆ, ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ದಿಸ್ ಈಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ಓಕೆ, ಈ ಆ್ಯಂಗಲ್ಲು Q ಆಯಿತಾ, ಈ ಆ್ಯಂಗಲ್ R. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಟು ಆ್ಯಂಗಲ್ಸ್. ನೋಡಿ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಆ್ಯಂಗಲ್ ಎಷ್ಟು, ಈ ಆ್ಯಂಗಲ್ ಎಷ್ಟು ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಸ್. ಸೊ ಸಿ ಹಿಯರ್, ಇದು ಸರ್ಫೇಸ್ ಇದೆ ಆ್ಯಕ್ಚುಲಿ, ದಿಸ್ ಈಸ್ ಎ, ಇದು ಸರ್ಫೇಸು, ಇದು ನಾರ್ಮಲ್ ಈ ರೀತಿ ಬಂದಿದೆ, ನಾರ್ಮಲ್ ಈ ಥರ ಬಂದಿದೆ. ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಹೌದಾ? ಸೊ ಹಾಗಿದ್ರೆ ಈ ಟೋಟಲ್ ಆ್ಯಂಗಲ್ಲು ಈ ಆ್ಯಂಗಲ್ ಎರಡು ಕೂಡ ಈಕ್ವಲ್ ಆಗಬೇಕು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಈಕ್ವಲ್ ಟು ದಿಸ್ ಆ್ಯಂಗಲ್ ಏನಂತ ಬರ್ಕೊಂಡಿದ್ದೀನಿ, ಇದನ್ನು R1 ಅಂತ ಬರ್ದಿದ್ದೀನಿ. ಐ ವಿಲ್ ಟೇಕ್ ದಿಸ್ ಆಸ್ ವಾಟ್, ಎಕ್ಸ್. ಸೊ ಎಕ್ಸ್ ಪ್ಲಸ್ R1 ಅಂತ ಬರ್ಕೋಬೋದು. ಸೊ ಹಾಗಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, I ಮೈನಸ್ R1 ಆಗುತ್ತೆ, ಹೌದಾ? ಸೊ ಅದೇ ರೀತಿ ಇಲ್ಲಿ ನೋಡಿ, ದಿಸ್ ಈಸ್ ದ ಸರ್ಫೇಸ್, ಇದು ನಾರ್ಮಲ್ಲು,
ಓಕೆ, ದಿಸ್ ಈಸ್ R2 ಅಂತ ತೊಗೊಂಡಿದ್ದೀವಿ. ಓಕೆ, ದಿಸ್ ಈಸ್ ಆ್ಯಂಗಲ್ ಆಫ್ ಎಮರ್ಜೆನ್ಸಿ E ಅಂತ ತೊಗೊಂಡಿದ್ದೀವಿ. ಇದನ್ನು Y ಅಂತ ತೊಗೊಳ್ಳೋಣ. ಸೊ ಆ್ಯಂಗಲ್ ಆಫ್ ಎಮರ್ಜೆನ್ಸಿ ಇಸ್ ಈಕ್ವಲ್ ಟು Y ಪ್ಲಸ್ R. ಯಾಕೆಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಟಾಪಿಕ್. ಸೊ Y ಈಸ್ ಈಕ್ವಲ್ ಟು ಏನಾಗುತ್ತೆ, ದಿಸ್ ಈಸ್ R2 ಅಲ್ವಾ, Y ಈಸ್ ಈಕ್ವಲ್ ಟು E ಮೈನಸ್ R2 ಆಯಿತು. ಯಾಕೆ ಸರ್ ಈ ಟಾಪಿಕ್ ಬೇಕು, ಯಾಕೆ ಈ ವಿಷಯ ಬೇಕು ಅಂದರೆ, ಸಿ ಇನ್ ಟ್ರಯಾಂಗಲ್ MQR ಡೆಲ್ಟಾ ಇಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಚ್ ವಿಲ್ ಬಿ ಈಕ್ವಲ್ ಟು ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ ಅಂದರೆ ಆ್ಯಂಗಲ್ Q ಪ್ಲಸ್ ಆ್ಯಂಗಲ್ R ಆಗುತ್ತೆ. ಆ್ಯಂಗಲ್ Q ಪ್ಲಸ್ ಅಂದರೆ ಆ್ಯಂಗಲ್ Q ವಿಚ್ ಈಸ್ ನಥಿಂಗ್ ಬಟ್ I ಮೈನಸ್ R1 ಹಿಯರ್ ವಿಚ್ ಈಸ್ ನಥಿಂಗ್ ಬಟ್ E ಮೈನಸ್ R2 ಆಗುತ್ತೆ. ಕರೆಕ್ಟಾ? ಎಸ್. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ನಾವು ಬರೆಯೋದಾದ್ರೆ ಹೇಗೆ ಬರೀಬೋದು, Q ಅಂದರೆ ಏನು, ದಟ್ ಈಸ್ I ಮೈನಸ್ R1. ಓಕೆ, ಸ್ವಲ್ಪ ಈ ಕಡೆ ಬರ್ಕೊಳ್ಳೋಣ, ಇಲ್ಲಿ ಬರೀತೀನಿ. ಓಕೆ, ಎಸ್. ಸೊ I ಮೈನಸ್ R1 ಪ್ಲಸ್ R ಅಂದರೆ ಏನು, ದಟ್ ಈಸ್ R ಈಸ್ ಈಕ್ವಲ್ ಟು E ಮೈನಸ್ R2. ಓಕೆ, ಸೊ ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು I ಪ್ಲಸ್ E ಮೈನಸ್ R1 ಮೈನಸ್ R2 ಆಗುತ್ತೆ. ಕರೆಕ್ಟಾ? ಸೊ ನಾವು ಐ ವಿಲ್ ಟೇಕ್ ದಿಸ್ I ಪ್ಲಸ್ E ಮೈನಸ್ ಕಾಮನ್ R1 ಪ್ಲಸ್ R2 ಆಯಿತು. ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 1 ಆಯಿತಾ. ಓಕೆ, ಇದು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆ, ಎಸ್. ಓಕೆ, ಸೊ ಲೆಟ್ ಮೀ ರಿಮೂವ್ ಆಲ್ ದಿಸ್. ಇದೆಲ್ಲ ಬೇಡ, ನಿಮಗೆ ಎಕ್ಸಾಮಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಎಸ್. ಸೊ ಈಗ ನಾವು ಐ ವಿಲ್ ಕನ್ಸಿಡರ್ ಒನ್ ಮೋರ್ ಟ್ರಯಾಂಗಲ್. ಓಕೆ, ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀವಿ ನಾವು? ಐ ಆಮ್ ಕನ್ಸಿಡರಿಂಗ್ QNR. MQR ಆಯಿತು, ಇನ್ ಟ್ರಯಾಂಗಲ್ QNR. ಓಕೆ, ಸೊ QNR ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ ಆ್ಯಂಗಲ್ Q ಪ್ಲಸ್ ಆ್ಯಂಗಲ್ N ಪ್ಲಸ್ ಆ್ಯಂಗಲ್ R ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. QNR ಅಂತ ಹೇಳಿದ್ರೆ ಓನ್ಲಿ ಕನ್ಸಿಡರ್ ದಿಸ್ ಟ್ರಯಾಂಗಲ್. ನೋಡಿ ಇಲ್ಲಿ ಬರುತ್ತಲ್ಲ, ಈ ರೀತಿ ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡಿ. ಈ ಆ್ಯಂಗಲು ಪ್ಲಸ್ ಈ N ಅನ್ನೋ ಆ್ಯಂಗಲ್. ಸೊ ಆ್ಯಂಗಲ್ N ನಮಗೆ ಗೊತ್ತಿಲ್ಲ, ಬಟ್ ಆ್ಯಂಗಲ್ Q ಗೊತ್ತಿದೆ ವಿಚ್ ಈಸ್ R1 ಪ್ಲಸ್ ಆ್ಯಂಗಲ್ R ಗೊತ್ತಿದೆ ವಿಚ್ ಈಸ್ R2 ಈಸ್ ಈಕ್ವಲ್ ಟು 180. ಐ ವಿಲ್ ಟೇಕ್ ದಿಸ್ ಆಸ್ ವಾಟ್ ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ಓಕೆನಾ? ಎಸ್. ಸೊ ನಾವು ಇನ್ ಟ್ರಯಾಂಗಲ್ ತೊಗೊಳ್ಳಲ್ಲ, ಇನ್ ಕ್ವಾಡ್ರಿಲ್ಯಾಟ್ರಲ್ AQNR. ಓಕೆ, ಸೊ ಇನ್ ಕ್ವಾಡ್ರಿಲ್ಯಾಟ್ರಲ್ AQNR ಆದರೆ ಇದು AQNR. ಓಕೆ, ದಿಸ್ ಈಸ್ ದ ಕ್ವಾಡ್ರಿಲ್ಯಾಟ್ರಲ್. ಆ್ಯಂಗಲ್ A ನಥಿಂಗ್ ಬಟ್ ವಾಟ್, A ಅಂದರೆ ಏನರ್ಥ, ಆ್ಯಂಗಲ್ ಆಫ್ ದ ಪ್ರಿಸಮ್ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ Q ಆ್ಯಂಡ್ ದಿಸ್ ಈಸ್ N ಆ್ಯಂಡ್ ದಿಸ್ ಈಸ್ R. ಸೊ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಏನಾಗುತ್ತೆ, ಆ್ಯಂಗಲ್ A ಪ್ಲಸ್ ಆ್ಯಂಗಲ್ Q ಪ್ಲಸ್ ಆ್ಯಂಗಲ್ N ಪ್ಲಸ್ ಆ್ಯಂಗಲ್ R ಶುಡ್ ಬಿ ಈಕ್ವಲ್ ಟು 360 ಡಿಗ್ರಿ ಆಗಬೇಕಲ್ವಾ. ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಶುಡ್ ಬಿ ಈಕ್ವಲ್ ಟು 360 ಡಿಗ್ರಿ. ಆ್ಯಂಗಲ್ A ಅಂದ್ರೇನು, ದಟ್ ಈಸ್ ಆ್ಯಂಗಲ್ ಆಫ್ ಪ್ರಿಸಮ್ A ಓನ್ಲಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಸೊ ಪ್ಲಸ್ ಆ್ಯಂಗಲ್ Q ಅಂದ್ರೆ ಏನಪ್ಪ, ಈ ಆ್ಯಂಗಲ್ ಸಿ ಹಿಯರ್ 90 ಡಿಗ್ರಿ. ಇದನ್ನು ಪ್ರೀವಿಯಸ್ಲಿ ನಾನು ಬರೆದಿದ್ದೆ ನೋಡಿ. ಆ್ಯಂಗಲ್ Q ಕ್ವಾಡ್ರಿಲ್ಯಾಟ್ರಲ್ ಆ್ಯಂಗಲ್ Q ಅಂದ್ರೇನು 90 ಡಿಗ್ರಿ. ಓಕೆ, ಎಸ್. ಅದೇ ರೀತಿ ಆ್ಯಂಗಲ್ R ಅಂದ್ರೂ ಕೂಡ 90 ಡಿಗ್ರಿ. 90 ಪ್ಲಸ್ ಆ್ಯಂಗಲ್ N ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ ಹಾಗಾಗಿ 90 ವಿಚ್ ವಿಲ್ ಬಿ ಈಕ್ವಲ್ ಟು, ಓಕೆ ಐ ವಿಲ್ ರೈಟ್ ಹಿಯರ್ ಆ್ಯಂಗಲ್ B ಅಲ್ವಾ, ಒಳಗಡೆ ಬರೆದ್ಬಿಡ್ತೀನಿ. ಎಸ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ. ಓಕೆ, ಸೊ ದೇರ್ ಫೋರ್ ಆ್ಯಂಗಲ್ ಆ್ಯಂಗಲ್ ಆಫ್ ದ ಪ್ರಿಸಮ್ ಪ್ಲಸ್ ಆ್ಯಂಗಲ್ N is equal to 360 minus 90 plus 90 180. 180 ಆ ಕಡೆ ಹೋದರೆ 360 minus 180. ಓಕೆ, ಸೊ ದೇರ್ ಫೋರ್ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ N is equal to 180. Now let me take this as equation 3. ಓಕೆ, ಈಕ್ವೇಷನ್ 3 ಅಂತ ಬರ್ಕೊಳ್ತೀನಿ. ಸಿ ಹಿಯರ್, ಈಗ ಜಸ್ಟ್ ಸಿಂಪಲ್, ವೆರಿ ಸಿಂಪಲ್. ಈಗ ನಾನೇನು ಮಾಡ್ತೀನಿ ಅಂದರೆ, ಓಕೆ ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಫ್ರಮ್ ಈಕ್ವೇಷನ್ 3 and 2 ನೋಡಿ, RHS ಸೇಮಾ ಇಲ್ಲಿ. ಸೊ ಹಾಗಾಗಿ LHS ಏನಾಗುತ್ತೆ, ಸೇಮ್. ಸೊ ದೇರ್ ಫೋರ್ ಆ್ಯಂಗಲ್ N ಪ್ಲಸ್ R1 ಪ್ಲಸ್ R2 ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ A ಪ್ಲಸ್ ಆ್ಯಂಗಲ್ N. ಆ್ಯಂಗಲ್ A ಅಲ್ಲ, ದಟ್ ಈಸ್ ಆ್ಯಂಗಲ್ ಆಫ್ ದ ಪ್ರಿಸಮ್ ಪ್ಲಸ್ N. ಸೊ N ಗೆಟ್ಸ್ ಕ್ಯಾನ್ಸಲ್, ಅದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫೋರ್ ಆ್ಯಂಗಲ್ ಆಫ್ ದ ಪ್ರಿಸಮ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ನೋಡಿ, ಸಿಂಪಲ್ ಬೇಸಿಕ್ ಜಿಯೋಮೆಟ್ರಿ. ಸೊ ದಿಸ್ ಈಸ್, ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್, ಈಕ್ವೇಷನ್ 4. Now I will substitute that equation 4 in 1. Okay, so from equation 4 and 1 delta is equal to ಏನಾಗುತ್ತೆ, I ಹಾಗೆ ಬರೀಬೇಕು ಪ್ಲಸ್ E ಹಾಗೆ ಬರೀಬೇಕು ಮೈನಸ್ R1 ಪ್ಲಸ್ R2 ಅಂದರೆ ಏನಾಗುತ್ತೆ, ಸಿ ಹಿಯರ್ A ಆಯಿತು. ಸೊ ದೇರ್ ಫೋರ್ ಐ ವಿಲ್ ಮೆನ್ಷನ್ ದಟ್ A ಹಿಯರ್. ಓಕೆ, ಸೊ ದಿಸ್ ಒನ್ ಐ ವಿಲ್ ಟೇಕ್ ಇಟ್ ಆಸ್ ಈಕ್ವೇಷನ್ 5. ನಂಬರ್ ಆಫ್ ಈಕ್ವೇಷನ್ಸ್ ಎಷ್ಟು ಬರೋದ್ರು ನೋ ಪ್ರಾಬ್ಲಮ್, ಈಕ್ವೇಷನ್ 5 ಅಂತ ಬರ್ಕೊಳ್ಳಿ. ಕ್ಲಿಯರ್? So now let us enter into the next topic. So from equation 5, okay,
ಆ್ಯಂಡ್ ಫ್ರಮ್ ಈಕ್ವೇಷನ್ ಯಾವುದಿದು, ದಿಸ್ ಈಸ್ ಈಕ್ವೇಷನ್ 4 ಆ್ಯಂಡ್ 5 ಅಲ್ವಾ, ಈಕ್ವೇಷನ್ 5 ಆ್ಯಂಡ್ 4. ಓಕೆ, ಸೊ ಈಕ್ವೇಷನ್ 5 ಏನು ಹೇಳುತ್ತೆ, ಡೆಲ್ಟಾ ಇಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ ಅಂತ ಹೇಳುತ್ತೆ. ಸೊ ಈಕ್ವೇಷನ್ 4 ಏನು ಹೇಳುತ್ತೆ, ಎ ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಂತ ಹೇಳುತ್ತೆ. ದೀಸ್ ಟು ಆರ್ ದ ಔಟ್ಪುಟ್ಸ್ ದಟ್ ವಿ ಗಾಟ್ ಫ್ರಮ್ ಅವರ್ ಪ್ರೀವಿಯಸ್ ಎಕ್ಸ್ಪ್ಲನೇಷನ್. ಕರೆಕ್ಟಾ? ಸೊ ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇಲ್ಲ ಅಂತ ಹೇಳಿದ್ರೆ ಏನಾದರೂ ನಿಮಗೆ ಫೀಡ್ಬ್ಯಾಕ್ಸ್ ಇದ್ದರೂ ಅದನ್ನು ಕೂಡ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಗೆಟ್ ಇಟ್ ಸಾಲ್ವ್ ವೆರಿ ಸೂನ್. ಓಕೆ, ಎಸ್. ಸೊ ಈಗ ನಮಗೇನಾಗುತ್ತೆ, ಸಿ ಹಿಯರ್, ಫ್ರಮ್ ದ ಕೇಸ್ ಆರ್ ದ ಫ್ರಮ್ ಸ್ಪೆಷಲ್ ಕಂಡೀಷನ್ ಏನಾಗುತ್ತೆ, ಫಾರ್ ಮಿನಿಮಮ್ ಡಿವಿಯೇಷನ್ ಓಕೆ. ಸೊ ದೆರ್ ಈಸ್ ಎ ಕಂಡೀಷನ್ ಕಾಲ್ಡ್ ಮಿನಿಮಮ್ ಡಿವಿಯೇಷನ್. ಆವಾಗ ಡೆಲ್ಟಾ ಏನಾಗುತ್ತೆ, ಡೆಲ್ಟಾ ಎಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಲ್ಟಾ ಎಮ್ ಸಫಿಕ್ಸ್ ಎಮ್ ರೆಪ್ರೆಸೆಂಟ್ಸ್ ಮಿನಿಮಮ್. ಓಕೆ, ಸೊ ಆ ಮಿನಿಮಮ್ ಯಾವುದು ಮಿನಿಮಮ್ ಡಿವಿಯೇಷನ್ಗೆ ಆ್ಯಂಗಲ್ ಐ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆರ್. ದಟ್ ಮೀನ್ಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸ್, ನಾಟ್ ಆರ್, ಇಟ್ ಈಸ್ ಎಮರ್ಜೆನ್ಸ್ ಇ. ಓಕೆ, ಸೊ ದೇರ್ ಫೋರ್ ಒನ್ಸ್ ಅಗೇನ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್, ಐದರ್ ಐ ಅಥವಾ ಐದರ್ ಇ ಯಾವುದಾದ್ರು ಒಂದನ್ನು ಕನ್ಸಿಡರ್ ಮಾಡಿ. ಜೊತೆಗೆ R1 ವಿಲ್ ಬಿ ಈಕ್ವಲ್ ಟು R2. ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ ಆರ್. ಹೋಲ್ ಸರ್ಕಸ್ ಇಷ್ಟಲಿವರೆಗೂ ಮಾಡ್ತಿರುವಂಥದ್ದು ಅಂದರೆ ಎಕ್ಸ್ಪ್ಲನೇಷನ್ ಆಗಲಿ ಏನಕ್ಕೆ ಅಂತ ಹೇಳಿದ್ರೆ, ಟು ಫೈಂಡ್ ಔಟ್ ವಾಟ್, ಟು ಫೈಂಡ್ ಔಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ವಿ ನೋ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ವಾಟ್, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಹೌದಾ? ಇಫ್ ಇನ್ ಕೇಸ್ ಮಿನಿಮಮ್ ಡಿವಿಯೇಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮಿನಿಮಮ್ ಡಿವಿಯೇಷನ್ ಇದ್ದರೆ ಏನಾಗುತ್ತೆ ಹೇಳ್ತೀನಿ. ನಾವು ಸ್ಪೆಷಲ್ ಕೇಸಿಗೆ ಡಿರೈವೇಷನ್ ಬರೀಬೇಕು. ಫಾರ್ ಮಿನಿಮಮ್ ಡಿವಿಯೇಷನ್ ಅಂತಲೇ ಬರೀಬೇಕು 5 ಮಾರ್ಕ್ಸಿಗೆ. ಓಕೆ, ಎಸ್. ಸೊ ಫಾರ್ ಮಿನಿಮಮ್ ಡಿವಿಯೇಷನ್ ಡೆಲ್ಟಾ ಏನಾಯಿತು, ಇದು ಡೆಲ್ಟಾ ಎಮ್ ಆಯಿತು, ವಿಚ್ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಅಂದರೆ 2 ಟೈಮ್ಸ್ ಐ ಅಂತಲೇ ಬರೀತೀನಿ. ಈ ಬರೆಯೋಕ್ಕೆ ಹೋಗಲ್ಲ, ಯಾಕಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಬೇಕು ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಬರೆಯೋದಕ್ಕೆ. 2 ಟೈಮ್ಸ್ ಐ ಮೈನಸ್ ಎ. ಸೊ ಹಾಗಾಗಿ ಇಫ್ ಐ ಸಾಲ್ವ್ ಇಟ್ ಫಾರ್ ಐ ಈಸ್ ಈಕ್ವಲ್ ಟು ಡೆಲ್ಟಾ ಮಿನಿಮಮ್ ಪ್ಲಸ್ ಎ ಡಿವೈಡೆಡ್ ಬೈ 2. ದಿಸ್ ಈಸ್ 1, ಐ ಸಿಕ್ತು. ಅದೇ ರೀತಿ ನಾವು ಐ ವಿಲ್ ಕನ್ಸಿಡರ್ ಆ್ಯಂಗಲ್ ಆಫ್ ದ ಪ್ರಿಸಮ್. ಎ ಇಸ್ ಈಕ್ವಲ್ ಟು R1 ಪ್ಲಸ್ R2 ಇಸ್ ಈಕ್ವಲ್ ಟು ಆರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆರ್ ಪ್ಲಸ್ ಆರ್ ಅಂದರೆ 2R ಆಗುತ್ತೆ. ಸೊ ದೇರ್ ಫಾರ್ ಆರ್ ವಿಲ್ ಬಿ ಈಕ್ವಲ್ ಟು ಎ ಡಿವೈಡೆಡ್ ಬೈ 2. ದಿಸ್ ಈಸ್ ದ ಸೆಕೆಂಡ್ ಕಂಡೀಷನ್. ಸೊ ಅದೆರಡನ್ನೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ಸೈನ್ ಐ ಜಾಗದಲ್ಲಿ ಏನು ಬರೀಬೋದು, ದಟ್ ಈಸ್ ಡೆಲ್ಟಾ ಎಮ್ ಪ್ಲಸ್ ಎ ಡಿವೈಡೆಡ್ ಬೈ 2. ಓಕೆ, ಡಿವೈಡೆಡ್ ಬೈ ಸೈನ್ ಎ ಡಿವೈಡೆಡ್ ಬೈ 2. ಓಕೆ, ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ prism in terms of refracting angle R. Okay, and in terms of what, angle of minimum deviation, along with that angle of the prism. ಓಕೆ, ಆ್ಯಂಗಲ್ ಆಫ್ ದ ಪ್ರಿಸಮ್. ಸೊ ಇದಿಷ್ಟು ಟಾಪಿಕ್ಕು ನಿಮಗೆ 5 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ಅಕಸ್ಮಾತ್ ನಾವು ಮಿನಿಮಮ್ ಡಿವಿಯೇಷನ್ ಅಂತ ಕನ್ಸಿಡರ್ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗ್ತಿತ್ತು, ಸೊ ಈಗ ಆ್ಯಂಗಲ್ ಐನ ಏನಂತ ಬರೀಬೇಕಿತ್ತು, ಡೆಲ್ಟಾ ಪ್ಲಸ್ ಎ ಮೈನಸ್ ಇ ಅಂತ ತಗೋಬೇಕಿತ್ತು. ಓಕೆ, ಸೊ ಅದಾದಮೇಲೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ಗೆ ಸೊ ದ ಫಾರ್ಮುಲಾ ಕಮ್ಸ್ ಡಿಫ್ರೆಂಟ್ಲಿ. ಅರ್ಥ ಆಗ್ತಾ ಇದೆಯಾ? R1 ಮತ್ತು R2 ಬೇರೆ ಇರೋದ್ರಿಂದ ಎರಡೂ ಕೇಸಲ್ಲಿ ನಮಗೇನಾಗ್ತಾಯಿತ್ತು, ಬೇರೆ ವ್ಯಾಲ್ಯೂಸ್ ಬರೋದು. ಕ್ಲಿಯರ್? ಓಕೆ, ಸೊ ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡುವಾಗ ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ದಟ್ ಸ್ಪೆಷಲ್ ಕೇಸ್ ವಿಚ್ ಇಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಓಕೆ, ಸೊ ದಟ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನಲ್ಲಿ ಈ ಕೇಸಸ್ ಅಥವಾ ಈ ಕನ್ಸಿಡರೇಷನ್ಸ್, ಈ ಅಸಂಪ್ಷನ್ಸು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಈ ಒಂದು ಟಾಪಿಕ್ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಕೇಳ್ತಾರೆ ಆ್ಯಂಡ್ ದಿಸ್ ಒನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಐ ಹೋಪ್ ನಾನು ಇಲ್ಲಿವರೆಗೂ ಏನು ಎಕ್ಸ್ಪ್ಲೈನ್ ಮಾಡಿದೆ, ಸೊ ದಟ್ ಈಸ್ ವೆರಿ ಕ್ಲಿಯರ್ ಫಾರ್ ಯು. ಓಕೆ, ಸೊ ದಿಸ್ ಇಸ್ ವಾಟ್ ದ ಡಿರೈವೇಷನ್ ಆಫ್ ದಿಸ್ ವಿಡಿಯೋ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ಅಕಸ್ಮಾತ್ ನಿಮ್ದೇನಾದ್ರು ಫೀಡ್ಬ್ಯಾಕ್ ಇದ್ದರೆ ಖಂಡಿತ ನೀವು ಯು ಆರ್ ಓಪನ್ ಟು ರೈಟ್ ಆನ್ ಎನಿ ಟೈಪ್ಸ್. ಓಕೆ, ಸೊ ಯುವರ್ ಕಮೆಂಟ್ಸ್ ಆರ್ ಫೀಡ್ಬ್ಯಾಕ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಜೊತೆಗೆ ಈ ಒಂದು ಟಾಪಿಕ್ ಅರ್ಥ ಆಗಿದ್ದು ಈಸಿ ಆಯಿತು ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಜೊತೆಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.